ಮಂಡ್ಯದ ಸ್ಟಾರ್ ವಾರ್ ಮತ್ತಷ್ಟು ರಂಗೇರಿದೆ. ಸಕ್ಕರೆ ಸಂಗ್ರಾಮದಲ್ಲಿ ಗೌಡ್ತಿ ಪರವಾಗಿ ದರ್ಶನ್ ಅಧಿಕೃತವಾಗಿ ಪ್ರಚಾರ ಶುರುವಿಟ್ಟುಕೊಂಡಿದ್ದಾರೆ. ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅದ್ದೂರಿ ಪ್ರಚಾರ ಕೈಗೊಂಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಬೆಳ್ಳಂಬೆಳಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದರು. ಶ್ರೀ ಮಂಜುನಾಥನ ದರ್ಶನ ಪಡೆದು ಚುನಾವಣೆಯಲ್ಲಿ ಗೆಲುವು ಕೊಟ್ಟು ಆಶೀರ್ವದಿಸುವಂತೆ ಕೋರಿಕೊಂಡರು. ಸುಮಕ್ಕ ಜೊತೆ ಹಿರಿಯ ನಟ ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್ ಹಾಜರಿದ್ದರು. ಇನ್ನು ಗೌಡ್ತಿ ಪರವಾಗಿ ಐರಾವತ ಓಟ ಶುರುವಾಗಿದೆ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ನಟ ದರ್ಶನ್ ಪ್ರಚಾರಕ್ಕೆ ಧುಮುಕಿದ್ದಾರೆ. ಬೆಳ್ಳಂಬೆಳಗ್ಗೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಕಾಣಿಸಿಕೊಂಡ ದಾಸ ಸುಮಲತಾರ ನಂಬರ್ 20ರ ಚಿಹ್ನೆಗೆ ಮತ ನೀಡುವಂತೆ ಪ್ರಚಾರದಲ್ಲಿ ಭಾಗಿಯಾದರು. ಮೊದಲಿಗೆ ಅಂಬರೀಶ್ ಭಾವಚಿತ್ರಕ್ಕೆ ದರ್ಶನ್ ಪುಷ್ಪಾರ್ಚನೆ ಮಾಡಿದ ಬಳಿಕ ಸಾರಥಿಯ ಪ್ರಚಾರ ರೋಡ್ ಶೋ ಶುರುವಾಯಿತು. ದರ್ಶನ್ ಬರ್ತಿದ್ದಂತೆ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆ ಕೂಗಿ ಸ್ವಾಗತಿಸಿದ್ರು. ಅಭಿಮಾನಿಗಳ ನೂಕುನುಗ್ಗಲು ಹೆಚ್ಚಾಗಿದ್ದರ ಪರಿಣಾಮ ಲಘು ಲಾಠಿ ಪ್ರಹಾರ ಕೂಡ ನಡೆಸಲಾಯಿತು. ರೋಡ್ ಶೋ ನಡೆಸಿ ಸುಮಲತಾಗೆ ಮತ ನೀಡಿ ಆಶೀರ್ವದಿಸಿ ಅಂತ ಮತದಾರ ಬಂಧುಗಳಲ್ಲಿ ಸಾರಥಿ ಮನವಿ ಮಾಡಿದ್ರು. ನಾನು ಯಾರ ಬಗ್ಗೆಯೂ ಮಾತನಾಡಲ್ಲ, ಅವರು ಮಾತನಾಡ್ಲಿ. ಏಪ್ರಿಲ್ 18ರಂದು ನಡೆಯುವ ಚುನಾವಣೆ ಅವರ ಮಾತಿಗೆ ಉತ್ತರ ಆಗ್ಲಿ ಅಂತ ಹೇಳಿದ್ರು. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಇದೇ ಟೈಮ್ನಲ್ಲಿ ಅಂಬರೀಷ್ಗೆ ಅಧಿಕಾರದ ದಾಹ ಇರಲಿಲ್ಲ. ಕಾವೇರಿ ವಿಚಾರಕ್ಕೆ ಅಧಿಕಾರ ತ್ಯಾಗ ಮಾಡಿದ್ರು. ಕಹಳೆ ಊದುತ್ತಿರುವ ರೈತ ಸುಮಲತಾ ಅವರ ಚಿಹ್ನೆಯಾಗಿದ್ದು ಮತ ಹಾಕಿ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದು ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. ಅಸಲಿಗೆ ಸುಮಲತಾ ಪರ ನಟ ದರ್ಶನ್ ಹಾಗೂ ಯಶ್ ಪ್ರಚಾರದ ಬಗ್ಗೆ ಶಾಸಕ ನಾರಾಯಣಗೌಡ ವ್ಯಂಗ್ಯವಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಗೆ ನಟ ದರ್ಶನ್ ಹಾಗೂ ಯಶ್ ಅವರ ಕೊಡುಗೆ ಏನಿದೆ ಅಂತ ಪ್ರಶ್ನೆ ಎಸೆದು ಕಿಡಿಕಾರಿದ್ರು. ಮಂಡ್ಯ ಜೆಡಿಎಸ್ ಭದ್ರಕೋಟೆಯಾಗಿದ್ದು ನಮ್ಮ ಸರ್ಕಾರ ಬಹಳಷ್ಟು ಕೊಡುಗೆ ಕೊಟ್ಟಿದೆ ಅಂತ ಶಾಸಕರು ಹೇಳಿದ್ರು. ಮಾಡಿ ನಮ್ಗೆ ಅದ್ರ ಭಯನೇ ಇಲ್ಲ. ಅವ್ರ ಕೊಡುಗೆ ಏನಿದೆ ಜಿಲ್ಲೆಗೆ ಅನ್ನೋದನ್ನ ಹೇಳ್ಕೊಂಬರ್ಲಿ. ಇದುವರೆಗೆ ಏನ್ ಕೊಟ್ಟಿದ್ದಾರೆ. ಅಂದಹಾಗೆ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಸಂಸದ ಶಿವರಾಮೇಗೌಡ ವಿರುದ್ಧ ಮಂಡ್ಯ ಜನತೆ ಸಿಡಿದೆದ್ದಿದ್ದಾರೆ. ನಿನ್ನೆ ಪ್ರಚಾರ ಸಭೆಯಲ್ಲಿ ಸುಮಲತಾ ಮಂಡ್ಯದ ಗೌಡ್ತಿ ಅಲ್ಲ ಅಂತ ಸಂಸದ ಶಿವರಾಮೇಗೌಡರು ಹೇಳಿದ್ರು. ಮದ್ದೂರು ಮಳವಳ್ಳಿ ಹೆದ್ದಾರಿ ತಡೆದು ದೊಡ್ಡರಸಿನಕೆರೆ ಗೇಟ್ ಬಳಿ ಪ್ರತಿಭಟನೆ ನಡೆಸಲಾಯಿತು. ಅಂಬರೀಶ್ ಬದುಕಿದ್ದಾಗ ಒಂದು ರೀತಿ, ಅಂಬಿ ಇಲ್ಲದಿದ್ದಾಗ ಮತ್ತೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಈ ಚುನಾವಣೆಯಲ್ಲಿ ಅವರಿಗೆ ಮಂಡ್ಯದ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಕಡೆ ಕೆಆರ್ಪೇಟೆ ತಾಲೂಕಿನಲ್ಲಿ ನಿಖಿಲ್ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಈ ಟೈಮ್ನಲ್ಲಿ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಸಿನಿಮಾ ನಟರು ಅವರ ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸಕ್ಕೆ ಬಂದಿದ್ದಾರೆ. ಸಿನಿಮಾ ನೋಡೋಕೆ ಜನ ಹಣ ಕೊಟ್ಟು ಹೋಗ್ತಾರೆ. ಈಗಲಾದ್ರೂ ಜನರ ಕಷ್ಟ ಅವರಿಗೆ ಅರ್ಥವಾಗ್ಲಿ ಅಂತ ನಿಖಿಲ್ ಹೇಳಿದ್ರು. ಇಷ್ಟೇ ಅಲ್ಲ, ನಮ್ಮ ಸ್ಟಾರ್ ಕ್ಯಾಂಪೈನರ್ ಕುಮಾರಣ್ಣ ನಮ್ಮ ಕಾರ್ಯಕರ್ತರೇ ನಮ್ಮ ಯೋಧರು ಅಂತ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ, ಜನ ಬೆಂಬಲವೂ ಇಲ್ಲ, ಕಾರ್ಯಕರ್ತರೂ ಇಲ್ಲ ಅಂತ ಕುಟುಕಿದ ಅಭಿಮನ್ಯು ಆದಾಯ ತೆರಿಗೆ ದಾಳಿ ವಿಚಾರದಲ್ಲೂ ಕಿಡಿಕಾರಿದ್ರು. ನಮ್ಮ ಸ್ಟಾರ್ ಕುಮಾರಣ್ಣ ನಮ್ಮ ಜೊತೆ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ನಮ್ಮ ಸೈನಿಕರು ಅಂತ ಪದೇ ಪದೇ ಹೇಳ್ತಾನೆ ಇದ್ದೀನಿ. ಅವರಿದ್ಮೇಲೆ ಇದು ಅಷ್ಟು ಸಾಕು ನಮಗೆ. ನಿಖಿಲ್ ರೋಡ್ ಶೋ ಕೈಗೋನಹಳ್ಳಿಗೆ ಬಂದಾಗ ಅದ್ಧೂರಿ ಸ್ವಾಗತ ಸಿಕ್ತು. ಬೃಹತ್ ಹಾರ ಹಾಕಿ ಹೂವಿನ ಮಳೆ ಸುರಿದು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಭಾರತೀಪುರ ಗೇಟ್ಗೆ ಯುವರಾಜ ಮತಭಿಕ್ಷೆಗೆ ಬಂದಾಗ ಆರತಿ ಬೆಳಗಿ ಮಹಿಳೆಯರು ಸ್ವಾಗತ ಕೋರಿದ್ರು. ಸಣ್ಣ ಮಕ್ಕಳನ್ನ ಎತ್ತಿ ಮುದ್ದಾಡಿದ ಜಾಗ್ವಾರ್ ಪ್ರಚಾರದಲ್ಲಿ ಬ್ಯುಸಿಯಾದ್ರು. ಕಿಕ್ಕೇರಿ ಹೋಬಳಿಯಲ್ಲಿ ಸಂಜೆ ಬಿರುಸಿನ ಪ್ರಚಾರ ನಡೆಸಿದ್ರು. ಅಂದಹಾಗೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಗೊಂದಲ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಮಂಜುಶ್ರೀ ವರ್ಗಾವಣೆ ಮಾತುಗಳು ಕೇಳಿಬಂದಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಯಾಲಕ್ಕಿಗೌಡರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಯಾಲಕ್ಕಿಗೌಡ ಮೂಲತಃ ಮಂಡ್ಯ ಜಿಲ್ಲೆಯವರು. ಇನ್ನು ಚುನಾವಣಾ ಕರ್ತವ್ಯ ಲೋಪ ಎಸಗಿದ ಮಧುಚಂದ್ರ ಮತ್ತು ರಾಮಕೃಷ್ಣ ಅನ್ನೋ ಇಬ್ಬರು ವಿಡಿಯೋಗ್ರಾಫರ್ ವಿರುದ್ಧ ಮಂಡ್ಯದ ವೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ಐಪಿಸಿ ಸೆಕ್ಷನ್ 402 ಮತ್ತು 420ರ ಅಡಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಮೋಹನ್ ರಾಜ್, TV5 ಮಂಡ್ಯ.